ಎಕ್ವಿಪ್ಡ್ ವರ್ಸಸ್ ಕ್ಲಾಸಿಕ್. ಐ ಆಲ್ವೇಸ್ ಗೋ ವಿತ್ ಕ್ಲಾಸಿಕ್. ಯಾಕೆಂದ್ರೆ 10 years ಬ್ಯಾಕ್ ಕ್ಲಾಸಿಕ್ ಅಂತ ಕ್ಯಾಟಗರಿನೇ ಇರಲಿಲ್ಲ ಆಯ್ತಾ. ಎಲ್ಲ ಎಕ್ವಿಪ್ಡ್, ಎಲ್ಲ ಕಾಸ್ಟ್ಯೂಮರ್ಸ್ ಅದು ಹೊಡೆಯೋದು. ಐ ಹ್ಯಾವ್ ಎ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಎಕ್ವಿಪ್ಡ್ ಲಿಫ್ಟರ್ಸ್ ಆಯ್ತಾ. ವಿತೌಟ್ ಇಂಪ್ರೂವಿಂಗ್ ಯುವರ್ ರಾ ಸ್ಟ್ರೆಂತ್ ನೀವು ಎಕ್ವಿಪ್ಡ್ ಲಿಫ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಕ್ಕಾಗಲ್ಲ. ಲೆಟ್ಸ್ ಸೇ ನೀವು ಒಂದು 250 kg ಸ್ಕ್ವಾಟ್ಸ್ ಹೊಡಿಬೇಕು ಅಂದ್ರೆ ಮಿನಿಮಮ್ 190 to 200 kg ರಾ ಸ್ಕ್ವಾಟ್ಸ್ ರೆಪಿಟೇಷನ್ಸ್ ಮಾಡಬೇಕು ಆಯ್ತಾ. ಸೊ ಅದೇ ನೀವು 220 230 ತನಕ ರಾನೇ ಮಾಡಿದ್ರೆ ಯು ಹ್ಯಾವ್ ಮೋರ್ ಚಾನ್ಸಸ್, ಅಂದ್ರೆ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಎಕ್ವಿಪ್ಡ್ ನೀವು ಮಾಡಿದಾಗ ನಿಮ್ ಪರ್ಫಾರ್ಮೆನ್ಸ್ ಜಾಸ್ತಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಎಕ್ವಿಪ್ಡ್ ಅಲ್ಲೂ ನೀವು ಪ್ರಾಕ್ಟೀಸ್ ಮಾಡಬೇಕು, ಅದರಲ್ಲೂ ಎಫರ್ಟ್ಸ್ ಬೇಕು, ಅದರಲ್ಲೂ ಟೈಮ್ ತಗೊಳುತ್ತೆ ಟೆಕ್ನಿಕ್ ಕ್ಯಾಚ್ ಮಾಡೋದಕ್ಕೆ ಆಯ್ತಾ. ಬಟ್ ಕ್ಲಾಸಿಕ್ ಯಾಕೆ ಜಾಸ್ತಿ ವ್ಯಾಲ್ಯೂ ಅಂದ್ರೆ ಎಕ್ವಿಪ್ಡ್ ಕಾಂಪಿಟೇಷನ್ ಒಬ್ಬ ಅಥ್ಲೀಟಿಗೆ ರೆಡಿ ಮಾಡೋದಕ್ಕೆ, ಒಬ್ಬ ಪವರ್ ಲಿಫ್ಟರ್ ರೆಡಿ ಮಾಡೋದಕ್ಕೆ 2-3 ಜನ ಬೇಕು. ಸ್ಕ್ವಾಟ್ ಕಾಸ್ಟ್ಯೂಮರ್ಸ್ ಆಗಲಿ, ಬೆಂಚ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ. ಅದನ್ನೇ ಕ್ಲಾಸಿಕ್ ತಗೊಳ್ಳಿ, ಬರ್ತಾನೆ ಸುಮ್ಮನೆ ಮಾಡ್ತಾನೆ ಹೋಗ್ತಾನೆ. ಅಂಡ್ ಮೋರ್ ಎವರ್ ಕ್ಲಾಸಿಕ್ ಗಿಂತ ಎಕ್ವಿಪ್ಡ್ಗೆ ತುಂಬಾ ಯಾಕೆ ಪೌಂಡೇಜ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಆ ಎಕ್ವಿಪ್ಡ್ ವೇಟ್ಸ್ ಕೊಡುತ್ತೆ, ಅದಕ್ಕೆ ಅದನ್ನ ಎಕ್ವಿಪ್ಡ್ ಅಂತ ಹೇಳೋದು ಆಯ್ತಾ. ನೀವೀಗ 350 kg ಡೆಡ್ ಎಕ್ವಿಪ್ಡ್ ಅಲ್ಲಿ ಈಸಿ ಮಾಡ್ಬೋದು, ಅದೇ ಕ್ಲಾಸಿಕ್ ಅಲ್ಲಿ ಮಾಡಿ ಚಡ್ಡಿ ಹರಿದೋಗುತ್ತೆ ಆಯ್ತಾ. ನಿಮ್ಮ ಟ್ರೂ ಪೊಟೆನ್ಶಿಯಲ್ ಟೆಸ್ಟ್ ಮಾಡುತ್ತೆ. ಯಾಕಂದ್ರೆ ಟೆಕ್ನಿಕ್ ಸಿಕ್ಕಿಲ್ಲ ಅಂದ್ರೂ ಸಿಕ್ಕಿದ್ರು ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸ್ಟ್ರೆಂತ್ ಆಯ್ತಾ. ಯಾಕಂದ್ರೆ ಪ್ಯೂರ್ ಸ್ಟ್ರೆಂತ್ ಅದು, ರಾ ಸ್ಟ್ರೆಂತ್ ಮೇಲೆ ಬರೋದು, ಅದ್ರಲ್ಲಿ ಏನು ಎಕ್ಸ್ಟ್ರಾ ಟೆಕ್ನಿಕ್ ಇಲ್ಲ. ಯಾಕಂದ್ರೆ ಎಕ್ಸ್ಟ್ರಾ ಟೆಕ್ನಿಕ್ಗೆ ಎಕ್ಸ್ಟ್ರಾ ಗೇರ್ಸ್ ಇರಲ್ಲ ನಿಮ್ಮ ಹತ್ರ. ಟೈಟ್ ಕಾಸ್ಟ್ಯೂಮ್ ಆಗಲಿ ಅಥವಾ ನೀ ರ್ಯಾಪ್ಸ್ ಆಗಲಿ ಏನು ಇರೋದಿಲ್ಲ ಆಯ್ತಾ. ಪ್ಲಸ್ ಒಬ್ಬ ಕ್ಲಾಸಿಕ್ ಪವರ್ ಲಿಫ್ಟರ್ನ ಬೀಟ್ ಮಾಡಬೇಕು ಅಂದ್ರೆ ಅದು ಇನ್ನೊಬ್ಬ ಕ್ಲಾಸಿಕ್ ಪವರ್ ಲಿಫ್ಟರ್ ಆಗಿರ್ತಾನೆ. ಎಕ್ವಿಪ್ಡ್ ಫೈಟ್ ಮಾಡೋದು ಸಮ ಇದೆ. ಎಕ್ವಿಪ್ಡ್ ಕ್ಲಾಸಿಕ್ ಅಲ್ಲಿ ಕಂಪ್ಯಾರಿಸನ್ ಇಲ್ಲ. ನಾನು 2 ಹೆಸರು ಹೇಳ್ತೀನಿ. ನಾನು ಫಸ್ಟ್ ಡೌಟ್ ಪಟ್ಟಿದ್ದೆ ಇದು ನ್ಯಾಚುರಲ್ ಆಗಿ ಪಾಸಿಬಲ್ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಈಗ ಅವ್ರು ಮಾಡ್ತಿರೋ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ, ಅನ್ಬಿಲೀವಬಲ್. ಶಿವಮ್ ಲಿಫ್ಟ್ಸ್ ಅಂತ ಇದ್ದಾರೆ 66 kg ಕ್ಯಾಟಗರಿಯಲ್ಲಿ. ಜಸ್ಟ್ ಚೆಕ್, ಆಲ್ಮೋಸ್ಟ್ ಶಿ ಡೂ 285 kg at 66 ಬಾಡಿ ವೇಟ್ ಕ್ಲಾಸಿಕ್. ಅಂಡ್ ಯಶ್ ಪ್ರಭು ಅಂತ ಇದ್ದಾರೆ, ಆಲ್ಮೋಸ್ಟ್ ಶಿ ಡಸ್ 310 kg ಕ್ಲಾಸಿಕ್ ಡೆಡ್ ಲಿಫ್ಟ್ 74 kg. ಅಂಡ್ ಸ್ಕ್ವಾಟ್ಸ್ ಕೂಡ ಬ್ಯಾನಕ ಇದೆ. ಅವ್ರ SBD ನಂಬರ್ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ. ಅವ್ರನ್ನ ಬೀಟ್ ಮಾಡಬೇಕು ಅಂದ್ರೆ ಐ ಬಿಲೀವ್ ಇನ್ನೊಬ್ಬ ಕ್ಲಾಸಿಕ್ ಪವರ್ ಲಿಫ್ಟರ್ ಬರಬೇಕು, ಅದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಮೈಟ್ ಬಿ ರಾಂಗ್ ಆಯ್ತಾ. ಆ ಪೊಟೆನ್ಶಿಯಲ್ ಇಂಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ದಟ್ಸ್ ವೈ ದೇ ಆರ್ ಆಲ್ವೇಸ್ ಸ್ಟ್ರಾಂಗರ್, ಬೆಟರ್ ದ್ಯಾನ್ ಹೂ ಡಸ್ ಎಕ್ವಿಪ್ಡ್ ಅಂಡ್ ಸ್ವಿಚ್ ಟು ಕ್ಲಾಸಿಕ್.